ನೋಡಿ, ಯಾರೇ ಈ ಥರ ಘಟನೆಗಳಿಗೆ ಕಾರಣಕರ್ತರಾಗ್ತಾರೆ ಅವ್ರ ಮೇಲೆ ಕಠಿಣ ಕ್ರಮಗಳಾಗಬೇಕು ಮತ್ತು ಇಂಥ ಒಂದು ಸನ್ನಿವೇಶಗಳು ಉದ್ಭವ ಆಗೋದಕ್ಕೂ ಕೂಡ ಬಿಡಬಾರ್ದು. ಅದರಿಂದ ಪೊಲೀಸವರು ಸರಿಯಾದ ತನಿಖೆಯನ್ನು ಮಾಡಿ ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ಕ್ರಮ ತಗೊಳ್ತಾರೆ ಮಾಡಬೇಕು. ಸಮಾಜದಲ್ಲಿ ನಾವೆಲ್ಲರಿಗೂ ಒಬ್ಬರಿಗೆ ಪರಸ್ಪರ ಪ್ರೀತಿ ವಿಶ್ವಾಸ ಅದನ್ನು ಬೆಳೆಸೋದಕ್ಕೆ ಹೋಗಬೇಕೆ ಹೊರತು ಈ ಥರ ಘರ್ಷಣೆಗಳಿಂದ ಹಿಂಸೆಯಿಂದ ಯಾರಿಗೂ ಏನು ಪ್ರಯೋಜನವೂ ಇಲ್ಲ ಮತ್ತು ಲಾಭವೂ ಇಲ್ಲ. ಸರ್, ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಒಂದು ಸಮುದಾಯದ ತುಷ್ಟೀಕರಣ ಮಾಡ್ತಿದ್ರು ಕಾಂಗ್ರೆಸ್ ಅವರು. ಯಾರ ತುಷ್ಟೀಕರಣ ಇಲ್ಲ, ಏನಿಲ್ಲ. ಯಾರೇ ತಪ್ಪು ಮಾಡೋದು ಅವ್ರ ಮೇಲೆ ಕ್ರಮ ಆಗಬೇಕು. ಅವರು ಇಂಥವ್ರು ಅಂಥವ್ರು ಅಂತ ಹೇಳೋದಕ್ಕೆ ಹೋಗಲೂಬಾರ್ದು. ಅದು ಯಾರೇ ಇಂಥ ಒಂದು ಇಂಥ ಒಂದು ಇದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥವ್ರ ಮೇಲೂ ಕೂಡ ಕ್ರಮ ಆಗಬೇಕು. ಅದರಲ್ಲಿ ಯಾವುದೇ ರೀತಿಯ ಒಂದು ಕಾಂಪ್ರಮೈಸ್ ಆಗ್ತಕ್ಕಂಥದ್ದು ಆಗಬಾರ್ದು. ಕಳೆದ ವರ್ಷ ಕೂಡ ಇದೇ ಜಾಗದಲ್ಲಿ ಘಟನೆ ನಡೆದಿತ್ತು. ಸರ್ಕಾರದ ವೈಫಲ್ಯ ಅಲ್ವಾ ಈ ಬಾರಿ? ಪೊಲೀಸವರು ಕೂಡ ಅದ್ರ ಬಗ್ಗೆ ಸ್ಪಷ್ಟವಾಗಿ ನೋಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಎಲ್ಲೆಲ್ಲಿ ಈ ಥರ ಸಮಸ್ಯೆಗಳಾಗುತ್ತೆ ಅಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮತ್ತು ಅದು ಯಾಕೆ ಅವರು ಮೆರವಣಿಗೆ ಆ ರೀತಿ ಮಾಡಿದ್ರು ಅದನ್ನು ಕೂಡ ನೋಡಬೇಕಾಗ್ತದೆ. ಅದೇನೇ ಇರಲಿ, ಒಟ್ಟಾರೆ ಅದೆಲ್ಲವನ್ನು ಕೂಡ ತನಿಖೆ ಮುಖಾಂತರ ಗೊತ್ತಾಗಲಿ. ಯಾರೇ ಏನೇ ಕ್ರಮ, ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು, ಅಷ್ಟೇ ನಾನು ಹೇಳೋದು. ನೋಡು, ಆ ಥರದಲ್ಲಿ ಅವೆಲ್ಲ ಸುಮ್ಮನೆ ಅವರೆಲ್ಲ ಪ್ರಚೋದನಕಾರಿ ಮಾತುಗಳು. ಈಗ ಗಣೇಶ ಹಬ್ಬ, ಲಕ್ಷಾಂತರ ಗಣೇಶ ಹಬ್ಬಗಳು ನಡೆದಿದೆ ನಮ್ಮ ರಾಜ್ಯದಲ್ಲಿ. ಅಂದರೆ ಈ ಥರ ಮೂರ್ತಿಯನ್ನು ಕೂರಿಸಿ ಆಚರಣೆ ಮಾಡಿರ್ತಕ್ಕ ಲಕ್ಷಾಂತರ. ನನ್ನ ಕ್ಷೇತ್ರದಲ್ಲೇ ಸುಮಾರು 500 ಆಗಿರ್ಬೋದು. ಎಲ್ಲೂ ಘಟನೆಗಳಾಗಿಲ್ಲ. ಯಾವುದೋ ಒಂದು ಘಟನೆ ಆಗಿದ ತಕ್ಷಣವೇ ಒಬ್ಬರ ಮೇಲೆ ಎಲ್ಲರೂ ಅದನ್ನು ಉಪಯೋಗಿಸ್ಕೊಂಡು ರಾಜಕೀಯ ಲಾಭ ಪಡ್ಕೊಳ್ತಕ್ಕಂಥ ಶೋಭಾ ಕರಂದ್ಲಾಜೆ ಅದು ಯಾವಾಗಲೂ ಇದೇ ಕಥೆ ಅವ್ರದ್ದು. ಅವ್ರ ಇತಿಹಾಸನೇ ಅದು. ಅವರಲ್ವಾ, ಅವರಿಗೆ ಬೆಂಕಿ ಹಚ್ಚೋ ಕೆಲಸದಲ್ಲಿ ಭಾಳ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಅವರೊಬ್ಬರು. ಸೊ ಅವ್ರಿಗೆ ಇದೇ ಬೇಕಾಗಿದೆ. ಇದು ಮಾಡೋ ಬದಲು ಇಂಥದಕ್ಕೆ ಖಂಡಿಸ್ತೀವಿ. ಯಾರೇ ತಪ್ಪು ಮಾಡೋದು ಅದು ಖಂಡನೆ ಆಗಬೇಕು, ಕ್ರಮ ಆಗಬೇಕು. ಮತ್ತು ಇಂಥ ವಿಚಾರಗಳು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಕೂಡ ಮುಖ್ಯ. ನಿಯೋಗ ಕೂಡ ಇವತ್ತು ಹೋಗ್ತಾ ಇದೆ ಸರ್, ಅಲ್ಲಿ ವಿಜೇಂದ್ರ ಅವರು ಹೋಗ್ತಾ ಇದಾರೆ, ಅಲ್ಲ ಸ್ಥಳಕ್ಕೆ ಏನೋ ಭೇಟಿ ಕೊಡ್ತಾ ಇದ್ದಾರೆ. ಅಂದ್ರೆ ಕೋಮು ಒಂದು ವೈಷಮ್ಯವನ್ನು ಹೆಚ್ಚು ಮಾಡೋದಕ್ಕೇನೆ ಬಿಜೆಪಿ ಅವರು ಇರುವಂಥದ್ದು ಅಲ್ವಾ. ಈಗ ಇದೇ ಪ್ರಕರಣ ಬೇರೆಯವ್ರು ಮಾಡಿದಿದ್ರೆ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಒಂದೇ ಒಂದು ಉದ್ದೇಶ ಏನಂತ ಹೇಳಿದ್ರೆ ಕೋಮು ದ್ವೇಷವನ್ನು ಹೆಚ್ಚು ಮಾಡಬೇಕು, ಅದರ ರಾಜಕೀಯ ಲಾಭ ಪಡ್ಕೋಬೇಕು ಅಷ್ಟೇ. ಅದಕ್ಕೆ ಬೆಂಕಿಗೆ ಇನ್ನು ತುಪ್ಪ ಸುರಿಸ್ಬೇಕು, ಅದನ್ನು ಸುರಿಸ್ತಾ ಇರ್ತಾರೆ. ಅವರ ಅಜೆಂಡಾನೇ ಅದು, ಅವರ ಐಡಿಯಾಲಜಿನೇ ಅದು. ಅದೇನೇ ಇರಲಿ, ಅದಕ್ಕೆ ಅವ್ರು ಮಾಡ್ಕೊಂಡು ಹೋಗ್ಲಿ, ಅದನ್ನು ಖಂಡಿಸ್ತೀನಿ. ಅದನ್ನು ಕೂಡ ಮಾಡಬಾರ್ದು, ಅದು ಸರಿಯಲ್ಲ ಅದು, ಆಯ್ತಾ. ಆದರೆ ಈ ಘಟನೆ ಇದು ಕೂಡ ಆಗಿರುವಂಥದ್ದು ಸರಿಯಲ್ಲ. ಅದಕ್ಕೆ ಖಂಡಿತವಾಗಿಯೂ ಏನೇನು ಕ್ರಮಗಳು ತಗೊಳ್ಬೇಕು, ಕಠಿಣ ಕ್ರಮಗಳಾಗಬೇಕಾದ್ರೆ ತೆಗಿಬೇಕಾಗ್ತದೆ. ಅಲ್ಲಿ ಘಟನೆಗಳಾಗಿಲ್ವ? ಗುಜರಾತಲ್ಲಿ ಯಾವ ಸರ್ಕಾರ ಇರೋದು, ಘಟನೆಗಳಾಗಿಲ್ವಾ? ಸೊ ಇವೆಲ್ಲ ಸುಮ್ಮನೆ ಒಂದು ತಪ್ಪು ವಿಷಯನ ಜನರ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸುಳ್ಳು ಮಾತುಗಳನ್ನು ಆಡುವಂಥದ್ದು ಮಾಡ್ತಾರೆ. ಇದೆಲ್ಲ ಏನೂ ಇಲ್ಲ. ಯಾವುದೇ ಸರ್ಕಾರ ಇರ್ಬೋದು, ನಾವಂತೂ ಈ ತುಷ್ಟೀಕರಣ ಮಾಡ್ತಕ್ಕಂಥದ್ದಕ್ಕೆ ಹೋಗೋದೂ ಇಲ್ಲ, ಮಾಡೋದೂ ಇಲ್ಲ, ಮಾಡಲೂಬಾರ್ದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ಅಷ್ಟೇ ನಾನು ಹೇಳೋದು. ಈ ಪ್ರಕರಣದಲ್ಲಿ ಸರ್ಕಾರ ಎಷ್ಟು ಗಂಭೀರವಾಗಿದೆ. ಯಾಕಂದ್ರೆ ಹೋಮ್ ಮಿನಿಸ್ಟರ್ ಒಂದು ಸಣ್ಣ ಪ್ರಕರಣ, ಆಕಸ್ಮಿಕವಾಗಿ ಕಲ್ತೂರಿದ್ದಾರೆ ಅಂತಾರೆ. ಕರೆಕ್ಟು, ಸಣ್ಣ ಪ್ರಕರಣ ಅಂತ ಹೇಳಿದ್ರೆ ಇದು ಅನೇಕ ಘಟನೆಗಳು ರಾಜ್ಯದಲ್ಲಿ ಆಗ್ತದೆ ಅಲ್ವಾ. ದೊಡ್ಡ ಘಟನೆಗಳು ಕೂಡ ಆಗ್ತದೆ. ಅದನ್ನು ಕೂಡ ಪರಿಗಣಿಸಬೇಕು. ಇದು ಕೂಡ ಒಂದು ಸಣ್ಣ ಪ್ರಕರಣ. ಆದರೆ ಅವರ ಉದ್ದೇಶ ಏನಂತ ಹೇಳಿದ್ರೆ ಇದು ಸಣ್ಣ ಪ್ರಕರಣನೇ, ಆದರೆ ಇದನ್ನು ದುರುಪಯೋಗ ಪಡಿಸ್ಕೊಂಡು ಮತ್ತು ಸಮಾಜಗಳ ಮಧ್ಯೆ ಈ ಒಂದು ಆತಂಕ ಸೃಷ್ಟಿ ಮಾಡ್ತಕ್ಕಂಥ ಅವಕಾಶ ಆಗ್ತದೆ ಇದು. ಅದಕ್ಕೋಸ್ಕರ ಇದರಲ್ಲಿ ಯಾವುದೇ ಮುಲಾಜು ಇರಬಾರ್ದು. ಯಾಕಂದರೆ ನಮ್ಮಲ್ಲಿ ಶಾಂತಿ ನೆಮ್ಮದಿ ಬೇಕು. ಅದಕ್ಕೋಸ್ಕರ ನಾವು ಬಹಳ ಇದನ್ನು ತೀವ್ರವಾಗಿ ತಗೊಂಡು ಇದ್ರ ಬಗ್ಗೆ ನಾವು ಕ್ರಮಗಳು ತಗೊಳ್ಬೇಕು ನಾನು ಹೇಳ್ತೀನಿ. ಘಟನೆ ಅಂದಾಗ ಮಂಗಳೂರು, ಉಡುಪಿ ಚರ್ಚೆ ಆಗ್ತಾ ಇತ್ತು ಸರ್. ಈಗ ಮಂಡ್ಯದಲ್ಲಿ ಆಗ್ತಾ ಇರೋದನ್ನ ನೋಡಿದೀವಲ್ಲ. ಮೊನ್ನೆ ಮಂಡ್ಯದಲ್ಲಿ ಆಗ್ಲಿಲ್ವಾ? ಆ ಫ್ಲಾಗಿನ ವಿಚಾರದಲ್ಲಿ ಬಿಜೆಪಿ ಏನೇನ್ ಮಾಡಿದ್ರು ಗೊತ್ತಿಲ್ವಾ? ಸೊ ಈಗ ಭಾರತೀಯ ಜನತಾ ಪಾರ್ಟಿ ಇದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಕೋಮು ಗಲಭೆಗಳು, ಕೋಮು ದ್ವೇಷವನ್ನು ಹೆಚ್ಚು ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ತುದಿಗಾಲ ಮೇಲೆ ನಿಂತಿರ್ತಾರೆ. ಅವರಿಗೆ ಶಾಂತಿ ನೆಮ್ಮದಿ ಬೇಡ. ಜನ ಒಬ್ಬರ ಮೇಲೆ ಒಬ್ಬರು ಹೊಡೆದಾಡಬೇಕು, ಜಗಳ ಆಗಬೇಕು, ಹೆಚ್ಚು ಮಾಡಬೇಕು. ಅದರಿಂದ ನಮಗೆ ಬೆನಿಫಿಟ್ ಸಿಗಬೇಕು ಅಂತ ಅವ್ರದ್ದು ಐಡಿಯಾಲಜಿ, ಆಯ್ತಾ. ಹಿಂದೆನೂ ಕೂಡ ಇಲ್ಲಿ ಪಾಂಡಪುರನ ಅಥವಾ ಎಲ್ಲಾಗಿದ್ದದು ಕೆರಗೋಡಲ್ಲಿ ಅವಾಗ ಹನುಮಂತ ಧ್ವಜದ್ದು ಏನಾಯ್ತು, ಅದರಲ್ಲಿ ಏನು ಮಾಡಿದ್ರು? ಅದಕ್ಕೆ ಏನಂತ ಹೇಳ್ಬೇಕು ನಾವು ಅವ್ರಿಗೆ? ಎಷ್ಟು ಬೇಜವಾಬ್ದಾರಿತನದ ಅವರೆಲ್ಲ ಅವತ್ತಿನ ಸಂದರ್ಭದಲ್ಲಿ ಅವರ ಬಿಹೇವಿಯರ್ ಹೆಂಗಿತ್ತು. ಅದಕ್ಕೋಸ್ಕರ ಇವ್ರದ್ದು ಇದೇ ಸ್ವಭಾವ.
ಅದನ್ನು ನಾನು ಖಂಡಿಸ್ತೀನಿ. ಟೀಕೆ ಈಗಲೂ ಕೂಡ ಅಲ್ಲಿ ಹೋಗೋದು, ಅದನ್ನು ದೊಡ್ಡ ಇಶ್ಯೂ ಮಾಡೋದಕ್ಕೆ ನೋಡೋದು, ಇಡೀ ರಾಜ್ಯದಲ್ಲಿ ಚರ್ಚೆ ಆಗಬೇಕು, ದೇಶದಲ್ಲಿ ಚರ್ಚೆ ಆಗಬೇಕು, ಅದನ್ನು ಅವ್ರು ಮಾಡೋಕ್ಕೆ ಹೋಗ್ತಾರೆ. ನಾನು ಹೇಳೋದು ಅದೇನೇ ಇರಲಿ, ಬಟ್ ನಾವು ಇಂಥದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ಪ್ರಶ್ನೆ ಬರಲ್ಲ. ಏನು ಕ್ರಮ ತಗೊಳ್ಬೇಕು, ಯಾರು ತಪ್ಪು ಮಾಡಿದರೆ ಅದು ಯಾರೇ ಜಾತಿ ಧರ್ಮ ಏನೇ ಆಗಿರಲಿ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅಷ್ಟೇ. ಹಳೆ ಮೈಸೂರು ಭಾಗದಲ್ಲಿ ಈ ತರದ್ದು ಇದ್ದಿಲ್ಲ, ಕರಾವಳಿ ಭಾಗದಲ್ಲಿ ಎಲ್ಲ ಇದೆಯಪ್ಪ, ಬನ್ನಿ ಹೋಗ್ತೀವಿ. ಸುಮ್ಮನೆ ನೀವೇ ಕೇಳ್ತೀರಾ ಪ್ರಶ್ನೆಗಳು. ಓಕೆ, ಥ್ಯಾಂಕ್ ಯು. ಮೂಡ ಕೇಸ್ ದಿನೇಶ್ ಕುಮಾರ್ ಅವರ ಅಮಾನತನ್ನ ಈಗ ವಾಪಸ್ ಪಡೆದಿದ್ದಾರೆ. ಈಗ ಯಾರ್ದು? ದಿನೇಶ್ ಮೂಡ ಆಯುಕ್ತರದ್ದು. ಅವರು ಏನಿದೆ ಅವ್ರಿಗೆ ಗೊತ್ತಿರ್ತದೆ. ಏನಾದರೂ ಅದು ಯಾವ ಆಧಾರದ ಮೇಲೆ ತಗೊಳ್ಳೋದು ಅವ್ರಿಗೆ ಕೇಳಿ, ನನಗೆ ಪೂರ್ತಿ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.